ಸಂಘರ್ಷ ಪ್ರಶ್ನೆ ಇಲ್ಲ, ಕಾನೂನು ಪ್ರಕಾರ ಬರೆದಿದ್ದಾರೆ. ರಾಜ್ಯಪಾಲರಿಗೆ ಅಧಿಕಾರ ಇದೆ. ಈಗ ರಾಜ್ಯಪಾಲರನ್ನ ಇವ್ರು ಕೇಳಿದಾರಲ್ಲ, ಏನೋ ಜೊಲ್ಲೆ ಅವ್ರ ಕೇಸ್ ಏನಾಯ್ತು, ಕುಮಾರಸ್ವಾಮಿ ಅವ್ರ ಕೇಸ್ ಏನಾಯ್ತು ಅಂತ ಇವ್ರು ಕೇಳಕ್ ಅಧಿಕಾರ ಇದ್ದ ಮೇಲೆ ಗವರ್ನರ್ಗೂ ಕೇಳಕ್ ಅಧಿಕಾರ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಿಂತ ಒಂದ್ ಸ್ಟೆಪ್ ಮೇಲೆ ಇದ್ದಾರೆ ಗವರ್ನರ್, ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಇವ್ರಿಗೆ ಕೇಳಕ್ ಅಧಿಕಾರ ಇದೆ ಅಂದ್ರೆ ಅವ್ರಿಗೂ ಕೇಳಕ್ ಅಧಿಕಾರ ಇದೆ. ಕೇಳಿದಾರೆ ಅಷ್ಟೇ. ಕೇಳಿ ಅದ್ರ ಮೇಲೆ ಉಚಿತ ಕ್ರಮಗಳನ್ನ ಗವರ್ನರ್ ಅವರು ತೆಗೆದುಕೊಳ್ತಾರೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಮಾಹಿತಿಗಳನ್ನು ಕಳಿಸ್ತಾರೆ. ದೇವೇಗೌಡರ ಕುಟುಂಬನೇ ಮುಳುಗಿಸ್ಬೇಕು ಅಂತ ಹೊರಟವರು ಯಾರು ಒಪ್ಲಿ ಬಿಡ್ಲಿ, ದೇವೇಗೌಡರು ಒಕ್ಕಲಿಗ ಜನಾಂಗದ ಸರ್ವೋಚ್ಚ ನಾಯಕರು. ನಾವು ಒಪ್ಪದೇ ಇರ್ಬೋದು, ಇನ್ನೊಬ್ರು ಒಪ್ಪದೇ ಇರ್ಬೋದು, ನಾವು ಒಪ್ಪೋದು, ಇನ್ನೊಬ್ರು ಆದ್ರೆ ಸರ್ವೋಚ್ಚ ನಾಯಕರು. ಅವ್ರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು? ಅವಾಗೂ ರಿಯಾಕ್ಟ್ ಮಾಡ್ಬೇಕಾಯ್ತಲ್ಲ. ಇವರೆಲ್ಲ ಒಂಥರ ಗೋಸಂಬೆಗಳು. ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು, ಬೇಡವೋ ಅಲ್ಲ ಮಾಡ್ಲಿ. ಹಂಗಾರೆ ಈಗ ಅಷ್ಟು ಒಕ್ಕಲಿಗರ ಮೇಲೆ ಪ್ರೀತಿ ಇದ್ರೆ ಸಿದ್ದರಾಮಯ್ಯ ತೆಗೆದು ಮಾಡ್ಲಿ. ನಾನು ಒಕ್ಕಲಿಗ ಅಂತಾರಲ್ಲ, ಸಿದ್ದರಾಮಯ್ಯ ತೆಗೆದು ಹಾಕ್ಬಿಟ್ಟು ಮಾಡ್ಲಿ ಒಕ್ಕಲಿಗರನ್ನ. ಆ ಒಕ್ಕಲಿಗರ ನಾಯಕರ ಏನಕ್ಕೆ ಹೋಗಿದ್ರಲ್ಲ, ಅವ್ರು ಶಿಫಾರಸ್ ಮಾಡ್ಬೇಕು. ನಾನ್ ಯಾಕೆ ಮಾಡ್ಲಿ? ಬೇಕಾದಷ್ಟು ಜನ ಅವ್ರಲ್ಲ ಒಕ್ಕಲಿಗರು. ಎಷ್ಟು ಜನ ಅವ್ರು? 10-12 ಜನ ಇದಾರೆ. ಎಲ್ಲರೂ ಆಸ್ಪಿರೆಂಟ್ಗಳೇ. ಈಗ 6 ಜನ ಟವಲ್ ನೋಡ್ರಿ, 6 ಜನ ಟವಲ್ ಹಾಕಿದ್ದಾರೆ ಈಗ ಆಲ್ರೆಡಿ. ಅದರಲ್ಲಿ ಇನ್ನೊಂದಷ್ಟು ಜನ ಒಕ್ಕಲಿಗರು ಅಂದ್ರೆ ಇನ್ನೊಂದು 5-6 ಜನ ಒಕ್ಕಲಿಗರು ಸೇರ್ಕೊಂತಾರೆ. ಹಾಕ್ಲಿ. ಒಕ್ಕಲಿಗರ ಮೇಲೆ ಅಷ್ಟು ಪ್ರೀತಿ ಇದ್ರೆ ಮಾಡ್ಲಿ. ಒಂದ್ ಸಭೆಯಲ್ಲಿ ಹೇಳಿದ್ರು ಹಿಂದೆ ಒಬ್ರು ನಾಯಕರು, ಕಾಂಗ್ರೆಸ್ ನಾಯಕರು, ಚುನಾವಣೆಗೆ MLA ಚುನಾವಣೆಗೆ ಮುಂಚೆ ನನಗೆ ಪೆನ್ನು ಪೇಪರ್ ಸಹಿ ಹಾಕಕ್ಕೆ ನೀವು ಒಕ್ಕಲಿಗರು ಅವಕಾಶ ಮಾಡ್ಕೊಡಿ, ಎಲ್ಲರಿಗೂ ಮಾಡ್ಕೊಟ್ಟಿದ್ರ, ನನ್ಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾನೆ ಅವ್ರು. ಅಪ್ಪ ಪೆನ್ನು ಪೇಪರ್ ಹಿಡ್ಕೊಂಡು ಎಲ್ಲಾ ಕಡೆ ಈಗ ಇದಕ್ಕೂ ಹೋಗಿದ್ದಾರೆ. ಎಲ್ಲಿ? ಅಮೆರಿಕಾಗೂ ಹೋಗಿದ್ದಾರೆ ಪೇಪರ್ ಪೆನ್ ಹಿಡ್ಕೊಂಡು. ಅವ್ರು ಕೇಳ್ತಾನೆ ಇದಾರೆ. ಒಕ್ಕಲಿಗ ನಾಯಕರು ಅಲ್ಲ ಅವರು, ಒಕ್ಕಲಿಗರಲ್ಲ. ಅಪ್ಪ ಪೆನ್ನು ಪೇಪರ್ ಹಿಡ್ಕೊಂಡು ಪಾಪ ಎಕ್ಸಾಮ್ ಬರೆಯಕ್ಕೆ ದಿನನಿತ್ಯ ಓಡಾಡ್ತಾನೆ ಅವ್ರೆ. ಎಕ್ಸಾಮ್ ಅಂತ. ನೀ ಯಾಕೆ ಅವ್ರನ್ನ ಒಕ್ಕಲಿಗರನ್ನ ಮಾತಾಡಲಿ? ಅವ್ರ ಬಗ್ಗೆ ಮಾತಾಡ್ಲಿ, ಹೇಳಿ. ಅವಾಗ ನಿಮ್ಮ ನಾಯಕತ್ವ ಗೊತ್ತಾಗೋದು. ಸುಮ್ಮನೆ ಎಲ್ಲೋ ಹೋಗಿ ಅರ್ಜಿ ಕೊಟ್ಬಿಟ್ರೆ ಎಲ್ಲ ನಾಯಕತ್ವ ಗೊತ್ತಾಗೋದು.